ಕಣ್ಮುಚ್ಚಿ ಕುಳಿತ ಕುಮಟಾ ಪುರಸಭೆಯ ಅಧಿಕಾರಿಗಳು. ಪಟ್ಟಣದ ಹೊಸ ಬಸ್ ನಿಲ್ದಾಣದಿಂದ ಮೂರೂರಿಗೆ ಹೋಗುವ ಮುಖ್ಯ ರಸ್ತೆಯ ಅಕ್ಕಪಕ್ಕದಲ್ಲಿ ರಾಶಿ ಕಸ ಬಿದ್ದಿದ್ದರೂ ಅಧಿಕಾರಿಗಳು ಮಾತ್ರ ಜಾಣ ಕುರುಡು ತೋರುತ್ತಿದ್ದಾರೆ ಎಂದು ಕುಮಟಾ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಬಾಲಕೃಷ್ಣ ನಾಯಕ್ ಅವರು ಆರೋಪಿಸಿದ್ದಾರೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಕಸವನ್ನು ವಿಲೇವಾರಿ ಮಾಡುವಂತೆ ಒತ್ತಾಯಿಸಿದ್ದಾರೆ. ಈ ರಸ್ತೆಯಲ್ಲಿ ಮುಂಜಾನೆ ಸಾಕಷ್ಟು ಜನರು ಬೆಳಗಿನ ಜಾವ ವಾಕಿಂಗ್ ಹೋಗುತ್ತಾರೆ. ಕಸದ ರಾಶಿಯಲ್ಲಿ ನಾಯಿಗಳ ಹಾವಳಿ ಅತಿಯಾಗಿದ್ದು ಅಧಿಕಾರಿಗಳು ಮಾತ್ರ ಯಾವುದಕ್ಕೂ ತಲೆಕೆಡಿಸಿಕೊಳ್ಳದೆ ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂದು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ವರದಿ ನಯನ KR N+ ನ್ಯೂಸ್ ಕುಮಟಾ. ನೋಡಿ, ಇದು ಮೂರೂರು ಗುಡ್ಡ. ಇದು ಬಸ್ ಸ್ಟ್ಯಾಂಡಿಂದ ಕುಮಟಾ ಹೊಸ ಬಸ್ ಸ್ಟ್ಯಾಂಡಿಂದ ಕೇವಲ ಒಂದು ಅರ್ಧ ಕಿಲೋಮೀಟರ್ ಹತ್ತಿರದಲ್ಲಿ ಹವ್ಯಕ ಮಂಟಪದಿಂದ ಒಂದು 200 ಮೀಟರ್ ಅಂತರದಲ್ಲಿದೆ. ಇಲ್ಲಿ ರಸ್ತೆ ಪಕ್ಕದಲ್ಲಿ ಪ್ರತಿದಿನವೂ ಕಸ ಹೊತ್ತಾಕೋದು, ಯಾರೋ ಬೇರೆ ಕಡೆಯಿಂದ ತಂದು ಕಸ ಎಸೆದು ಹೋಗ್ತಾರೆ. ಇದರಿಂದ ಇಲ್ಲಿನ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತದೆ. ಯಾಕೆಂದರೆ ಪ್ರತಿ ದಿವಸ ವಾಕಿಂಗ್ ಬರ್ತಾರೆ. ಪಾಪ ಬೆಳಿಗ್ಗೆ ಒಂದು 50ರಿಂದ 60 ಜನ ವಾಕಿಂಗ್ ಬರ್ತಾರೆ. ನಂತರ ಇಲ್ಲಿ ನೋಡಿ, ತಾವು ನೋಡ್ಬೋದು ಈ ಫೋಟೋದಲ್ಲಿ ಹಸುಗಳು, ಜಾನುವಾರುಗಳು ಆ ಪ್ಲಾಸ್ಟಿಕನ್ನೆಲ್ಲ ತಿಂತಾ ಇವೆ, ತಾವು ಗಮನಿಸ್ಬೋದು. ಅದೇ ರೀತಿ ಬೀದಿ ನಾಯಿಗಳು